ಫ್ರೆಂಡ್ಸ್, ಎಲ್ಲರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಜಗಪತಿ ಭಾಗ್ಯ ವ್ಲಾಗ್ಸ್ ಯೂಟ್ಯೂಬ್ ಚಾನಲ್. ಎಲ್ಲರೂ ಹೇಗಿದ್ದೀರಾ ಫ್ರೆಂಡ್ಸ್? ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ನಾನು ಚೆನ್ನಾಗಿದ್ದೀನಿ ಫ್ರೆಂಡ್ಸ್. ಇದ್ರದ್ದು ಗೌರ್ಮೆಂಟ್ ಸ್ಕೂಲ್ ಯೂನಿಫಾರ್ಮ್ದು ಕಟ್ಟಿಂಗು ತುಂಬ ವೀಡಿಯೋಸ್ ಹಾಕಿದ್ದೀನಿ. ನಾನು ಸ್ಟಿಚಿಂಗ್ ಹಾಕಿರಲಿಲ್ಲ, ಅದಕ್ಕೆ ಸ್ಟಿಚಿಂಗ್ ಹಾಕೋಣ ಅಂದ್ಕೊಂಡಿದ್ದೀನಿ. ಬನ್ನಿ ಫ್ರೆಂಡ್ಸ್, ಮೊನ್ನೆ ಸ್ವಲ್ಪ ವೀಡಿಯೋ ಮಾಡೋಣ ಅನ್ನೋಷ್ಟರಲ್ಲೇ ನನ್ನ ಇದು ಫೋನ್ದು ಸ್ಟೋರೇಜ್ ಜಾಸ್ತಿ ಆಗಿಬಿಟ್ಟು ವೀಡಿಯೋ ಸ್ಟಾಪ್ ಆಗಿಬಿಡ್ತು ಅಷ್ಟಕ್ಕೆ. ಹಾಗಾಗಿ ಈ ವಿಡಿಯೋನ ಸೆಲ್ಟ್ನ ಅಷ್ಟೇ ಪೆಂಡಿಂಗ್ ಇಟ್ಟಿದ್ದೀನಿ. ಬನ್ನಿ ಫ್ರೆಂಡ್ಸ್, ಇವಾಗ ನಾವು ಸ್ಲೀವ್ ಕೂಡ ಅಟ್ಯಾಚ್ ಮಾಡ್ತಾ ಇದ್ದೆ. ಆಲ್ಮೋಸ್ಟ್ ಹೊಲಿತಾ ಇದ್ದೆ. ಇದು ಕಾಲರ್ ಪಟ್ಟಿಗೆ ಅಂತ ತೆಗೆದಿದ್ದೀನಿ. ನಿಮಗೆ ಯಾವ್ಯಾವ ರೀತಿ ಹೊಲ್ದಿರೋದು ಕೂಡ ತೋರಿಸ್ತೀನಿ, ನಿಮ್ಗೆ ಅಷ್ಟು ಹೊಲ್ದಿದ್ದೀನಿ ಅಂತ. ಫ್ರೆಂಡ್ಸ್ ನೋಡಿ, ಇದು 1 ಇಂಚು, ಅಕಸ್ಮಾತ್ 1.25 ಇಂಚ್ ಆದರೂ ಕೂಡ ನಾವು ಫೋಲ್ಡ್ ಮಾಡ್ಕೋಬೇಕು. ನಾನು 2 ಫೋಲ್ಡ್ ಮಾಡ್ಕೊಂಡಿದ್ದೀನಿ ಫ್ರೆಂಡ್ಸ್. ಇದನ್ನು ವೀಡಿಯೋ ಮಾಡಿದ್ದೆ ನಾನು, ಅದು ವೀಡಿಯೋ ಆಗಿರಲಿಲ್ಲ. ವೀಡಿಯೋ ಆಗ್ತಾಯಿದೆ ಅಂತ ನಾನು ಇಟ್ಬಿಟ್ಟು ನಾನು ಸ್ಟಿಚಿಂಗ್ ಮಾಡಿದ್ದೀನಿ, ಬಟ್ ಅದು ವೀಡಿಯೋ ಆಗಿಲ್ಲ. ಹಾಗಾಗಿ ನಿಮಗೆ ಇವಾಗ ತೋರಿಸ್ತಾ ಇದ್ದೀನಿ. ನೋಡಿ ಫ್ರೆಂಡ್ಸ್, ಇದನ್ನು 1.25 ಇಂಚು ಫೋಲ್ಡ್ ಮಾಡಿಕೊಂಡು ಮೇಲ್ಗಡೆ ಸ್ಟಿಚ್ ಹಾಕ್ಕೊಂಡಿದ್ದೀನಿ ಫ್ರೆಂಡ್ಸ್. ನೋಡಿ, ಇದನ್ನು ಎರಡನ್ನೂ ಒಳಗೆ ಹಾಕಬೇಕು ಬಟ್ಟೆ ಫ್ರೆಂಡ್ಸ್. ಈ ಕಡೆ ಸೈಡ್ ಹಾಕಿಲ್ಲ ನಾನು, ನಿಮ್ಗೆ ತೋರಿಸೋಣ ಅಂತ. ನೋಡಿ, ಇದನ್ನು 1.25 ಇಂಚು ಸೇಮ್ ಈ ಕಡೆ ಎಷ್ಟು ತೊಗೊಂಡು ಫೋಲ್ಡ್ ಮಾಡ್ಕೊಂಡಿರ್ತೀರೋ ಅಷ್ಟೇ ಈ ಕಡೆ ಕೂಡ ಫೋಲ್ಡ್ ಮಾಡ್ಕೋಬೇಕು ಫ್ರೆಂಡ್ಸ್. ನೋಡಿ, ಎರಡು ಅಪೋಸಿಟ್, ಒಂದು ಸೀದಾ ಹಚ್ಕೊಂಡ್ರೆ ಒಂದು ಉಲ್ಟಾ ಹಚ್ಕೋಬೇಕು. ಹಂಗಿದ್ರೆ ಎರಡು ಸೇಮ್ ಸಮವಾಗೇ ಬರುತ್ತೆ. ನೋಡಿ ಫ್ರೆಂಡ್ಸ್, ಇವಾಗ ಎರಡು ಸಮವಾಗಿದೆ. ಈ ಕಡೆದು ನಾನು ಶೋಲ್ಡರ್ ಅಟ್ಯಾಚ್ ಮಾಡ್ಕೊಂಡಿದ್ದೀನಿ ಫ್ರೆಂಡ್ಸ್. ಶೋಲ್ಡರ್ ಕೂಡ ನಾನು ಯಾವ ರೀತಿ ಅಟ್ಯಾಚ್ ಮಾಡ್ಕೊಂಡಿದ್ದೀನಿ ಅಂತ ನಿಮಗೆ ತೋರಿಸ್ತೀನಿ. ನೋಡಿ ಫ್ರೆಂಡ್ಸ್, ಇದನ್ನು ಶೋಲ್ಡರ್ ನಾನು ಸಿಂಗಲ್ ಹೊಲಿಗೆ ಹಾಕ್ಕೊಂಡಿದ್ದೀನಿ. ನೋಡಿ, ಇದರಲ್ಲಿ 2 ಪೀಸ್ ತೊಗೊಂಡಿದ್ದೀನಿ ನಾನು. 2 ಪೀಸ್ ತೊಗೊಂಡು ಹಿಂಭಾಗನ ನಾವು ಇರುತ್ತಲ್ವ ಸೆಲ್ಟ್ದು ಹಿಂಭಾಗನ ಅಟ್ಯಾಚ್ ಮಾಡಿಕೊಂಡು ಅದು ಈ ಕಡೆ ಒಂದು ಹಿಡ್ಕೋಬೇಕು ಫ್ರೆಂಡ್ಸ್. ನಾವು ಈ ಕಡೆ ಒಂದು ಹಿಡ್ಕೊಂಡು ಎರಡು ಸಮವಾಗಿ ಮಧ್ಯಕ್ಕೊಂದು ಸ್ಟಿಚ್ ಹಾಕೋಬೇಕು. 3 ಲೈನ್ ಹಿಡ್ಕೊಂಡು ನಿಮಗೆ ಫ್ರೆಂಡ್ಸ್ ನೆಕ್ಸ್ಟ್ ವೀಡಿಯೋದಲ್ಲಿ ಖಂಡಿತ ತೋರಿಸ್ತೀನಿ. ಈಗ ಅರ್ಥ ಆಗಲಿಲ್ಲ ಅಂದರೆ ಮಾಡಿಕೊಂಡು ಅದ್ರ ಮೇಲೆ ಎರಡು ಸಮವಾಗಿ ಈ ಕಡೆ ತೊಗೊಂಡು ಹಿಂಗಾದರೂ ಹಾಕೋಬೋದು ಫ್ರೆಂಡ್ಸ್, ಈ ಕಡೆ ಅದ್ರ ಮೇಲಾದರೂ ಹಾಕೋಬೋದು. ನೋಡಿ, 1.25 ಇಂಚಲ್ಲ, ಅದಕ್ಕಿಂತ ಒಂದು ಸ್ವಲ್ಪ ಬಟ್ಟೆನ ಗ್ಯಾಪ್ ಬಿಟ್ಟು ಸ್ಟಿಚ್ ಹಾಕ್ಕೊಳ್ಳಿ, ಯಾಕಂದರೆ ನೀಟಾಗಿ ಬರುತ್ತೆ. ಅದನ್ನ ಹಾಕ್ಕೊಂಡು ಶೋಲ್ಡರ್ ಅಟ್ಯಾಚ್ ಮಾಡ್ಕೊಳ್ಳಿ ಫ್ರೆಂಡ್ಸ್. ಇದು ನೋಡಿ, ಈ ಥರ ಶೋಲ್ಡರ್ ಅಟ್ಯಾಚ್ ಮಾಡ್ಕೊಳ್ಳೋದು ಫ್ರೆಂಡ್ಸ್. ಹಾಗಾಗಿ ಮಿಷಿನ್ಗೆ ಸ್ವಲ್ಪ ಆಯಿಲ್ ಕೂಡ ಹಾಕಿರಲಿಲ್ಲ ನಾನು, ಹಾಗಾಗಿ ಇವಾಗ ಆಯಿಲ್ ಹಾಕ್ಕೊತಾ ಇದ್ದೀನಿ ಫ್ರೆಂಡ್ಸ್. ಇದು ನೋಡಿ, ಕಾಲರ್ ಇದು ನಾನು ಆಲ್ಮೋಸ್ಟ್ ಕ್ಯಾನ್ವಾಸ್ದೇ ಈ ಸರ ಜಾಸ್ತಿ ಹೊಲ್ದಿರೋದು. ಇದು ರೆಡಿಮೇಡ್ ಕಾಲರು. ಹಾಗಾಗಿ ಫ್ರೆಂಡ್ಸ್, ಇದು ರೆಡಿಮೇಡ್ ಕಾಲರ್ ನಾನು ಹೋದ ವರ್ಷ ತೊಗೊಂಡಿದ್ದು. ಒಂದು ಸೆಟ್ ತೊಗೊಂಬಂದಿತ್ತು. ಅದರಲ್ಲಿ ಒಂದು 50-60 ಪೀಸ್ ಇತ್ತು ಫ್ರೆಂಡ್ಸ್. ಅದರಲ್ಲಿ ನಾನು ಇಷ್ಟು ದಿನ ಯೂಸ್ ಮಾಡ್ಕೊಂಡಿದ್ದೀನಿ. ಇದೇ ನೋಡಿಕೊಂಡು ಕ್ಯಾನ್ವಾಸಲ್ಲಿ ಕಟ್ ಮಾಡ್ಕೊತೀನಿ ಫ್ರೆಂಡ್ಸ್. ಇದಾದರೆ ದಪ್ಪ ಇರುತ್ತೆ, ಚೆನ್ನಾಗಿಯೂ ಕೂಡ ಬರುತ್ತೆ. ಐರನ್ ಮಾಡಿಕೊಂಡು ಅಟ್ಯಾಚ್ ಮಾಡ್ಕೋಬೋದು ಫ್ರೆಂಡ್ಸ್. ಇದು ಕಲರ್ಗಿದೆ, ಅಟ್ಯಾಚ್ ಮಾಡ್ತೀನಿ, ನಿಮಗೆ ಖಂಡಿತ ತೋರಿಸ್ತೀನಿ, ನೋಡ್ಕೊಳ್ಳಿ ಫ್ರೆಂಡ್ಸ್. ಇದು ಫ್ರೆಂಡ್ಸ್ ನೋಡಿ, ಇವಾಗ ನೀಟಾಗಿ ಮಿಷಿನ್ ಒರೆಸ್ಕೊಂಡು ದಾರ ಸುತ್ಕೊಂಡಿದ್ದೀನಿ ಫ್ರೆಂಡ್ಸ್. ದಾರ ಸುತ್ಕೊಂಡ್ಮೇಲೆ ಇದನ್ನು ಬೇರೆ ಬಟ್ಟೆ ತೊಗೊಂಡು, ಸ್ವಲ್ಪ ವೇಸ್ಟ್ ಬಟ್ಟೆ ಇರುತ್ತಲ್ವ, ವೇಸ್ಟ್ ಬಟ್ಟೆ ತೊಗೊಂಡು ಸ್ಟಿಚ್ ಹಾಕ್ಕೊಳ್ಳಿ. ಯಾಕಂದರೆ ಹೊಲಿಗೆ ರಿಂಗ್ ಬೀಳ್ತಾ ಇರುತ್ತೆ ಫ್ರೆಂಡ್ಸ್. ಇದು ನೋಡಿ, ಸ್ಲೀವ್ ಒಂದು 7 ಇಂಚ್ ತೊಗೊಂಡಿರ್ಬೋದು ನಾನು. ಅದನ್ನು ಫೋಲ್ಡ್ ಮಾಡುವಾಗ ತೋರಿಸ್ತೀನಿ ನಿಮಗೆ. ಸ್ಟಿಚ್ ಹಾಕೊತೀನಿ ಫ್ರೆಂಡ್ಸ್. ಯಾವಾಗ ಆಯಿತು ನೀವು ಹೊಲಿಬೇಕು ಅಂದಾಗ ಫ್ರೆಂಡ್ಸ್, ಇದನ್ನು ಒಂದಕ್ಕಿಂತ ಬೇರೆ ವೇಸ್ಟ್ ಬಟ್ಟೆ ತೊಗೊಂಡು ಒಂದು ಸ್ವಲ್ಪ ಸ್ಟಿಚ್ ಹಾಕ್ಕೊಂಡು ಹೊಲಿಗೆ ಕರೆಕ್ಟಾಗಿ ಬೀಳ್ತಾ ಇದೆಯಾ, ಅಕಸ್ಮಾತ್ ಆಯಿಲ್ ಹಾಕಿರ್ತೀವಿ ನಾವು, ಆಯಿಲ್ ಹಾಕಿದಾಗ ಬಟ್ಟೆ ಮೇಲೆ ಬೀಳ್ತಾ ಇರುತ್ತೆ, ಅದನ್ನು ನೀಟಾಗಿ ಒರೆಸ್ಕೊಂಡು ಹಾಕ್ಕೋಬೇಕು. ಯಾಕಂದರೆ ಕಸ್ಟಮರ್ ಬಟ್ಟೆ ಇರುತ್ತೆ ಫ್ರೆಂಡ್ಸ್. ಈಗ ಹಾಗೆ ನೋಡಿ ತೋರಿಸ್ತೀನಿ ನಿಮಗೆ. ಹಿಂಗೆ ಒಳಗಡೆ ನೋಡಿ, ಬಟ್ಟೆ ಮೇಲೆ ಬಂದರೆ ಒರೆಸಿರ್ತೀವಿ, ಎಲ್ಲ ಫುಲ್ ಕ್ಲಿಯರಾಗಿ ಒರೆಸಿರ್ತೀವಿ. ಆದರೂ ನೋಡಿ, ಇಲ್ಲೊಂದು ಸ್ವಲ್ಪ ಆಯಿಲ್ ಹತ್ತಿತ್ತು. ಈ ಥರ ಬೇರೆ ಬ್ಲೌಸ್ಗಳಿಗೆಲ್ಲ ಹತ್ತಿದ್ರೆ ಕಷ್ಟ ಆಗುತ್ತೆ. ಹಾಗಾಗಿ ನೋಡ್ಕೋಬೇಕು. ಫ್ರೆಂಡ್ಸ್ ನೋಡಿ, ಇದು ನೋಡಿ, ಹೊಲಿಗೆನ ತುಂಬ ಪರ್ಫೆಕ್ಟಾಗಿ ಬಿದ್ದಿದೆ. ಈ ಕಡೆ ನೋಡ್ಕೋಬೇಕು. ಯಾಕಂದರೆ ದಾರ ಟೈಟಾಗಿ ಕೂತ್ಕೊಂಡ್ರೂ ಕೂಡ ಅಲ್ಲಿ ಒಂಥರ ನಾವು ಎಳೆದ್ರೆ ಟೈಟ್ ಬರುತ್ತಲ್ವ, ಆ ಥರ ಬಂದರೆ ರಿಂಗು ಬೀಳುತ್ತೆ, ದಾರ ಸ್ಟಕ್ ಆಗುತ್ತೆ, ಸ್ಟಾರ್ಟಿಂಗಲ್ಲಿ ಆಗುತ್ತೆ. ಅಕಸ್ಮಾತ್ ನಾವು ಏನಕ್ಕಂದರೆ ಈ ಥರ ನೋಡ್ಕೊಳ್ಳೋದ್ರಿಂದ ಯಾವುದೇ ರೀತಿ ತೊಂದರೆ ಆಗಲ್ಲ ಫ್ರೆಂಡ್ಸ್. ಹಂಗೆ ಮಾಡ್ಕೋಬೇಕು. ಹೊಸಬರಾಗಿದ್ದರೆ ದಯವಿಟ್ಟು ಹೋಗಿ ನಮ್ಮ ಚಾನಲ್ಗೆ ಹೋಗಿ ಸಬ್ಸ್ಕ್ರೈಬರ್ ಆಗಿ. ಪ್ರತಿಯೊಂದು ವೀಡಿಯೋಸ್ ಕೂಡ ಹಾಕಿದ್ದೀನಿ, ನೋಡ್ಕೊಳ್ಳಿ ಫ್ರೆಂಡ್ಸ್. ನೋಡಿ ಫ್ರೆಂಡ್ಸ್, ಇದನ್ನು ಯಾವ ರೀತಿ ಫ್ರೆಂಡ್ಸ್ ನೋಡಿ, ಈ ಕಡೆ ಇಲ್ಲಿ ಕರೆಕ್ಟಾಗಿರ್ಬೋದು ಫ್ರೆಂಡ್ಸ್. ಇಲ್ಲಿ ಹೆಚ್ಚು ಕಡಿಮೆ ಬಂದರೆ ಅದನ್ನು ನೋಡಿಕೊಂಡು ಈ ಕಡೆ ಸರಿ ಮಾಡ್ಕೋಬೋದು ಫ್ರೆಂಡ್ಸ್. ಅದು ಯಾಕಂದರೆ ಫ್ರೆಂಡ್ಸ್, ಇದನ್ನು ನಾವು ಕಟ್ ಮಾಡ್ಕೊತೀವಿ. ಕಾಲರ್ ಅಟ್ಯಾಚ್ ಮಾಡೋದ್ರಿಂದ ಇದು ನಾವು ಕಟ್ ಮಾಡ್ಕೋಬೋದು.
ಹಾಗಾಗಿ ಈ ಕಡೆ ಶೋಲ್ಡರ್ ಕಡೆ ಸ್ಲೀವ್ ಅಟ್ಯಾಚ್ ಮಾಡ್ತೀವಲ್ವ ಶೋಲ್ಡರ್ ಮೇಲೆ, ಅದನ್ನು ಪರ್ಫೆಕ್ಟ್ ಆಗಿರಬೇಕು. ಎಷ್ಟು ಪರ್ಫೆಕ್ಟಾಗಿ ಬಂದಿದೆ. ಸಿಂಗಲ್ ಹೊಲಿಗೆ ಹಾಕೋಬಾರ್ದು ಫ್ರೆಂಡ್ಸ್, ಡಬಲ್ ಹಾಕೋಬೇಕು. ಡಬಲ್ ಹಾಕ್ಕೊಂಡು ಅದ್ರ ಮೇಲೆ ಒಂದು ಹೊಲಿಗೆ ಹಾಕೋಬೇಕು. ಸಿಂಗಲ್ ಹಾಕೊಂಡು ಮೇಲೆ ಹಾಕೊಂಡ್ರೂ ಪರವಾಗಿಲ್ಲ ಫ್ರೆಂಡ್ಸ್, ನಾನು ಡಬಲ್ ಹಾಕೊತಾ ಇದ್ದೀನಿ. ನೋಡಿ ಫ್ರೆಂಡ್ಸ್, ಇವಾಗ ಸೀದಾ ಮಾಡಿಕೊಂಡು ಇದು ಬಟ್ಟೆನ ನಾವು ಹೊಲಿಗೆ ಹಾಕ್ಕೊಳ್ಳೋದನ್ನ ಇಲ್ಲಿ ಒಳಗಿರುತ್ತೆ ನೋಡಿ, ಈ ಥರ ಹೊಲ್ದಿರೋ ಬಟ್ಟೆನ ನಾವು ಹಿಂಭಾಗ ಕಡೆ ಮಾಡಬೇಕು. ಹಿಂಭಾಗ ಕಡೆ ಮಾಡಿಕೊಂಡು ನಾವು ಇದ್ರ ಮೇಲೆ ಒಂದು ಚೂರು ಗ್ಯಾಪ್ ಬಿಟ್ಕೊಂಡು ಈಸಿಯಾಗಿ ನೀವು ಶರ್ಟ್ನ ಹೊಲಿಬೋದು, ತುಂಬ ಈಸಿಯಾಗಿ ಹೊಲಿಬೋದು. ನೋಡಿ ಫ್ರೆಂಡ್ಸ್, ಈ ಥರ ಕೆಲವೊಂದು ಸರಿ ದಾರ ಹಿಡ್ಕೊಂಡ್ಬಿಡುತ್ತೆ, ಹಾಗಾಗಿ ನೋಡಿಕೊಂಡು ಸ್ಟಿಚ್ ಹಾಕೋಬೇಕಾಗುತ್ತೆ. ನೀವು ಫುಲ್ ಕಂಪ್ಲೀಟಾಗಿ ಸ್ಟಿಚಿಂಗ್ ಮುಗಿಯೋವರೆಗೂ ನೋಡ್ಬೇಕು ಫ್ರೆಂಡ್ಸ್, ಬ್ಯಾಕಲ್ಲೇ ಬರಬೇಕು ಅದು ಸ್ಟಿಚಿಂಗ್ನ, ಆ ಥರ ನೋಡ್ಕೊಳ್ಳಿ. ಫ್ರೆಂಡ್ಸ್ ಕಾಣಿಸ್ತಾ ಇರ್ಬೋದು ನಿಮಗೆ ನೋಡಿ, ಈ ಥರ ಒಂಚೂರು ಬಟ್ಟೆ ಗ್ಯಾಪ್ ಬಿಟ್ಬಿಟ್ಟು ಹಾಕಬೇಕು. ಹಾಕೋದ್ರಿಂದ ಸ್ಟಿಚಿಂಗ್ ಕರೆಕ್ಟಾಗಿ ಬರುತ್ತೆ. ಕೆಲವೊಂದು ಟೇಲರ್ಗಳು ನೋಡ್ತಾ ಇರ್ಬೋದು ನೀವು, ಪ್ರತಿಯೊಂದು ಮತ್ತು ಸ್ಲೀವ್ ಅಟ್ಯಾಚ್ ಮಾಡಿದ್ರು ಕೂಡ ಅದ್ರ ಮೇಲೆ ಅಟ್ಯಾಚ್ ಮಾಡ್ತಾರೆ. ಫ್ರೆಂಡ್ಸ್ ನಾನು ಒಂದು ಮೊನ್ನೆ ಹೊಲ್ದಿರೋ 2-3 ಶರ್ಟಿಗೂ ನಾನು ಸ್ಲೀವ್ ಮೇಲೆ ಕೂಡ ಸ್ಟಿಚಿಂಗ್ ಹಾಕಿದ್ದೀನಿ. ಅದು ಒಂದು ಶರ್ಟ್ ತುಂಬ ಚೆನ್ನಾಗಿತ್ತು. ಲೇಡೀಸ್ಗಾದರೆ ಹಾಕಲ್ಲ, ಬಾಯ್ಸ್ ಹುಡುಗರಿಗಾದರೆ ಹಾಕ್ತೀವಿ. ಫ್ರೆಂಡ್ಸ್ ನೋಡಿ, ದಾರ ಕಟ್ಟಾಯಿತು ನೋಡಿ ಫ್ರೆಂಡ್ಸ್, ಎರಡು ಕರೆಕ್ಟಾಗಿ ಸ್ಟಿಚ್ ಆಯಿತು. ಇವಾಗ ನೆಟ್ವರ್ಕ್ ಇರೋ ಕಾರಣ ಕಟ್ ಮಾಡ್ಕೊಂಬಿಡೋಣ ಫ್ರೆಂಡ್ಸ್. ಇವಾಗ ನೆಕ್ಸ್ಟ್ ಏನು ಹಚ್ಕೋಬೇಕಂದ್ರೆ, ಉದ್ದ ಅಳತೆ ನೋಡ್ಕೊಂಡು ಜೇಬ್ನ ಕಟ್ ಮಾಡಿಕೊಂಡು ಅಟ್ಯಾಚ್ ಮಾಡ್ಕೋಬೋದು. ನಾನು ಸ್ಕ್ವಯರಾಗಿ ಚೌಕು ಮಾಡ್ಕೊತೀನಿ ನೋಡಿ. ನಾನು ಇದನ್ನು ಜೇಬ್ ಬಟ್ಟೆ ಕಟ್ ಮಾಡ್ಕೊಂಡಿದ್ದೀನಿ. ಎಷ್ಟು ಇಂಚು ತೊಗೊಂಡಿದ್ದೀನಿ ಅಂತ ನೋಡ್ಕೊಳ್ಳಿ. ನಾನು 2.5 ಜೇಬ್ನ ಕಟ್ ಮಾಡ್ಕೊಂಡಿದ್ದೀನಿ. ಅಗಲ ಉದ್ದ ಬಂದುಬಿಟ್ಟು ಫ್ರೆಂಡ್ಸ್ 6.5 ಇದೆ, 6.25 ಇದೆ ಫ್ರೆಂಡ್ಸ್. ಇದನ್ನು ನಾನು ಯಾಕಂದರೆ ಫೋಲ್ಡ್ ಮಾಡ್ತೀನಿ, ಫೋಲ್ಡ್ ಮಾಡೋದ್ರಿಂದ ಇನ್ನೂ ಕಡಿಮೆ ಆಗುತ್ತೆ ಇದು. ನೀವು ಉದ್ದ ಅಳತೆ ಹಂಗೆ ನೋಡಿಕೊಂಡು ಕೂಡ ನೀವು ಕಟ್ ಮಾಡ್ಬೋದು ನೋಡಿ. 6 ಇಂಚ್ ಇರೋದನ್ನ ನಾನೊಂದು 4.25 ತೊಗೊಂಡ್ರೆ ಸಾಕು ಫ್ರೆಂಡ್ಸ್. 4 ಇಂಚ್ ತೊಗೊಂಡ್ರೆ ಸಾಕು. ಒಂದು 2 ಇಂಚು 1.5 ಇಂಚು ನಾನಿಲ್ಲಿ ಫೋಲ್ಡ್ ಮಾಡ್ಕೊತೀನಿ ನೋಡಿ ಫ್ರೆಂಡ್ಸ್. ಈ ಥರ, ಇಲ್ಲಾಂದರೆ ನಿಮಗೆ ಗೊತ್ತಾಗಲಿಲ್ಲ, ಈ ಥರ ಫೋಲ್ಡ್ ಮಾಡೋಕ್ಕಾಗಲಿಲ್ಲ ಅಂದರೆ ಫ್ರೆಂಡ್ಸ್, ಇನ್ನೊಂದು ನೀವು ಇಷ್ಟಕ್ಕೆ ಒಂದು ಮಾರ್ಕ್ ಮಾಡ್ಕೊಳ್ಳಿ. ಮಾರ್ಕ್ ಮಾಡಿಕೊಂಡ್ರೆ ನಿಮಗೆ ತುಂಬ ಈಸಿ ಆಗುತ್ತೆ. 1/2 ಇಂಚಿನ ಒಂದು ಸೈಡು ಒಂದು ಕಡೆ ಸ್ಟಿಚ್ ಹಾಕೊಳ್ತಾರೆ. 1 ಇಂಚಿನ ಫೋಲ್ಡ್ ಮಾಡಿಕೊಂಡು ಇನ್ನೊಂದು ಸರಿ ಸ್ಟಿಚ್ ಹಾಕೊಳ್ಳಿ, ಹಂಗಾದರೆ ನಿಮಗೆ ತುಂಬ ಈಸಿ ಆಗುತ್ತೆ ಫ್ರೆಂಡ್ಸ್. ನಾನು ತೋರಿಸ್ತೀನಿ ಇವಾಗ ನೋಡ್ಕೊಳ್ಳಿ. 1/2 ಇಂಚಿನ ಫೋಲ್ಡ್ ಮಾಡ್ಕೊಂಡಿದ್ದೀನಿ. ಇವಾಗ ಬರುತ್ತೆ, ನಾವು ಹೊಲಿತೀವಿ ಅಂದರೆ ಫ್ರೆಂಡ್ಸ್ ಅದ್ರಾಗೆ ಫೋಲ್ಡ್ ಮಾಡ್ಕೋಬೋದು. ಇದನ್ನು 1/2 ಇಂಚಿನ ಒಂದು ಸರಿ ಸ್ಟಿಚ್ ಹಾಕ್ಕೊಂಡಿದ್ದೀನಿ. ಇವಾಗ ಅದನ್ನು ಇನ್ನೊಂದು ಸರಿ ಫೋಲ್ಡ್ ಮಾಡ್ಕೊತಾ ಇದ್ದೀನಿ ಕರೆಕ್ಟಾಗಿ ಫ್ರೆಂಡ್ಸ್. ನಿಮ್ಗೆ ಗೊತ್ತಾಗಿಲ್ಲ ಅಂದರೆ 1 ಇಂಚಿನ ಮಾರ್ಕ್ ಮಾಡಿಕೊಂಡು ಕರೆಕ್ಟಾಗಿ 1 ಇಂಚಿನ ಫೋಲ್ಡ್ ಮಾಡ್ಕೊಳ್ಳಿ, ಜಾಸ್ತಿ ಬೇಡ ನೋಡಿ. ಕರೆಕ್ಟಾಗಿ 1 ಇಂಚಿದೆ. ನಾನು 1 ಇಂಚಿಗೆ ಇನ್ನೊಂದು ಸ್ಟಿಚ್ ಹಾಕ್ಕೊತಾ ಇದ್ದೀನಿ. ಇವಾಗ ಅಗಲ ಸ್ವಲ್ಪ ಜಾಸ್ತಿ ಬಂತು. ಅಗಲ ಮಾಡೋದ್ರಿಂದ ಆ ಕಡೆ ಒಂದು 1/2 ಇಂಚು, ಈ ಕಡೆ ಒಂದು 1/2 ಇಂಚು ಫೋಲ್ಡ್ ಮಾಡೋದ್ರಿಂದ ಪರ್ಫೆಕ್ಟ್ ಜೇಬ್ ಬಂದುಬಿಡುತ್ತೆ ನಮಗೆ. ಇದನ್ನು ಯಾವ ರೀತಿ ಫೋಲ್ಡ್ ಮಾಡೋದಂತ ತೋರಿಸ್ತೀನಿ ಬನ್ನಿ ಫ್ರೆಂಡ್ಸ್. ನೋಡಿ, ಜೇಬನ್ನ ಇವಾಗ ಕರೆಕ್ಟಾಗಿ ಸ್ಟಿಚ್ ಮಾಡ್ಕೊಂಡಿದ್ದೀನಿ ನೋಡಿ. ಇಷ್ಟು ಇದರಲ್ಲೇ ಫ್ರೆಂಡ್ಸ್, ಇಲ್ಲಿಂದ ಒಂದು ಡಿಸೈನ್ ತಗೊಂಡು 2-3 ಥರ ಮಾಡ್ತಾರೆ, ಬಟ್ ನಾನು ಮಾಡ್ತೀನಿ ಫ್ರೆಂಡ್ಸ್. ಇವಾಗ ಈ ಥರನೇ ಮಾಡಿದ್ದೀನಿ ನೋಡಿ ಫ್ರೆಂಡ್ಸ್. ಇವಾಗ ನಾವು ಶರ್ಟ್ನ ಲೆಫ್ಟಲ್ಲಿರೋದನ್ನ ಎಡಗಡೆ ಭಾಗದಲ್ಲಿರೋದನ್ನು ನಾವು ಜೇಬ್ ಹಚ್ಚಬೇಕು ನೋಡ್ಕೊಳ್ಳಿ ಫ್ರೆಂಡ್ಸ್. ಇನ್ನೊಂದು ಸರಿ ಕನ್ಫ್ಯೂಸ್ ಆಗಬೇಡಿ. ನೋಡಿಕೊಂಡು ಈ ಥರ ಕಾಸು ಪಟ್ಟಿ ಇರುತ್ತಲ್ವ, ಅದಕ್ಕೆ ಒಂಚೂರು ಗ್ಯಾಪ್ ಬಿಟ್ಕೊಂಡು ಹಚ್ಬೇಕು. ಈ ಕಡೆ ಒಂದು ಸ್ವಲ್ಪ ಗ್ಯಾಪ್ ಇರಬೇಕು ಫ್ರೆಂಡ್ಸ್, ಈ ಕಡೆ ಒಂದು ಸ್ವಲ್ಪ ಗ್ಯಾಪ್ ಇರಬೇಕು ಫ್ರೆಂಡ್ಸ್. ಇದನ್ನು ಈ ಕಡೆ ತಿರುಗಿಸ್ಕೊಂಡು
ಫ್ರೆಂಡ್ಸ್ ಇದನ್ನು ಸ್ವಲ್ಪ ಸ್ಟಾರ್ಟಿಂಗು ತಪ್ಪಿಕೊಳ್ಬೇಕು. ಫ್ರೆಂಡ್ಸ್ ಒಂದ್ಸರಿ ನೋಡ್ಕೊಳ್ಳಿ ಕರೆಕ್ಟಾಗಿ ಹೊಲಿಗೆ ಬೀಳುತ್ತಾ ಇಲ್ವಾ ಅಂತ. ಕೆಲವೊಂದ್ಸರಿ ದಪ್ಪ ಇದ್ದರೆ ಬೀಳಲ್ಲ. ಫ್ರೆಂಡ್ಸ್ ನೋಡಿ ನಂದು ಪದೇ ಪದೇ ದಾರ ಕಟ್ಟಾಗ್ತಾ ಇದೆ, ಆಯಿಲ್ ಹಾಕಿರಲಿಲ್ಲ. ಫ್ರೆಂಡ್ಸ್ ಡೈಲಿ ಸ್ಟಿಚಿಂಗ್ ಮಾಡ್ತೀವಿ ಅಂದರೆ ನೀವು 2 ದಿನಕ್ಕೆ ಒಂದ್ಸರಿ ಆಯಿಲ್ ಹಾಕಿದರೂ ಏನು ತೊಂದರೆ ಇಲ್ಲ, ತುಂಬ ಚೆನ್ನಾಗಿ ಬರುತ್ತೆ ಮಿಷಿನು. ಫ್ರೆಂಡ್ಸ್ ನಾನಿವಾಗ ಹಾಕಿಲ್ಲ. ನೋಡಿ ಫೋಲ್ಡ್ ಮಾಡ್ಕೋಬೇಕು. ನೋಡಿ ಹಂಗೆ ಸೂಜಿ ಎತ್ತಲಾರ್ದೇ ಸೂಜಿ ಹಂಗೆ ಕೆಳಗಡೆ ಬಿಟ್ಬಿಟ್ಟು ನೀವು ಸ್ಟಿಚಿಂಗ್ನ ಹಾಕಬೇಕು. ಹಂಗೆ ಈ ಕಡೆ ಒಂದು ಸ್ವಲ್ಪ ಇಲ್ಲಿ ದಂಡಿಯಲ್ಲಿ ಇದನ್ನು ಸ್ವಲ್ಪ ರಫ್ ಕೊಡ್ಕೋಬೇಕಿದೆ. ಯಾಕಂದರೆ ಪ್ರತಿಯೊಂದು ಶರ್ಟ್ಗಳಿಗೆಲ್ಲ ನೋಡಿರ್ತೀರ ನೀವು ಬಂದಿದ್ದು 1/4 ಇಂಚ್ ಬಿಟ್ಕೊಂಡು ಇಲ್ಲೇ ಒಂದು ಸ್ಟಿಚಿಂಗ್ ಹಾಕಿರ್ತಾರೆ. ಅದು ಅಡೆಯಲ್ಲಿ ದಾರ ಅದಿದ್ದು ಆಗಿದ್ದರೆ ಅದನ್ನೆಲ್ಲ ನೀಟಾಗಿ ಕಟ್ ಮಾಡ್ಕೊಂಬಿಡಿ. ನೋಡಿ ಫ್ರೆಂಡ್ಸ್ ಇವಾಗ ಜೇಬು ಇನ್ನೊಂದು ಫ್ರೆಂಡ್ಸ್ ಜೇಬನ್ನ ಯಾವುದೇ ಕಾರಣಕ್ಕೂ ಎಳ್ದಂಗೆ ಆಗಬಾರ್ದು, ಸ್ವಲ್ಪ ಅದಿದ್ದು ಆಗಬೇಕದು ಲೂಸಾಗಿ ಅಟ್ಯಾಚ್ ಮಾಡಬೇಕು, ಹಾಗಾದರೆ ಪರ್ಫೆಕ್ಟ್ ಆಗುತ್ತೆ. ನೋಡಿ ಇಲ್ಲಿಂದ ಹಿಂಗೆ ಸ್ವಲ್ಪ ಜಾಸ್ತಿ ಏನು ಬೇಡ ಫ್ರೆಂಡ್ಸ್, ಚಿಕ್ಕ ಮಕ್ಕಳಲ್ವಾ ಅವ್ರ ಕೈ ಆರಾಮಾಗಿ ಹೋಗುತ್ತೆ. ಫ್ರೆಂಡ್ಸ್ ನೋಡಿಕೊಂಡು ಎಷ್ಟಿದೆ ನಮಗೆ ಎಷ್ಟು ಸ್ಲೀವ್ ರೆಡಿ ಬೇಕು ಅಂತ ನೋಡಿಕೊಂಡು ನಮಗೆ 6.5 ರೆಡಿ ಬೇಕಾಗಿದೆ. ಇದು ಫ್ರೆಂಡ್ಸ್ 8 ಇಂಚ್ ಇದೆ. ಇವಾಗ 8 ಇಂಚರಲ್ಲಿ ನಾವು 1.5 ಒಳಗಡೆ ಫೋಲ್ಡ್ ಮಾಡ್ಕೊತೀವಿ. ಫ್ರೆಂಡ್ಸ್ ಈ ಥರ ಅಂಚು ಬಂದಿದ್ದಂದರೆ ಇದನ್ನು ನೀಟಾಗಿ ಈ ಥರನೂ ಫೋಲ್ಡ್ ಮಾಡ್ಕೋಬೋದು. ಕೆಲವೊಬ್ರು ಹಿಂಗೆ ಕೂಡ ಮಾಡ್ತಾರೆ. ಇದನ್ನು ನೀವು ಇನ್ನೂ ನೀಟಾಗಿ ಮಾಡಿಕೊಂಡ್ರೆ ಸ್ಟಾರ್ಟಿಂಗಿಂದ ಯಾವುದು ಪರ್ಫೆಕ್ಟಾಗಿ ಮಾಡ್ಕೊತೀರೋ ಅದು ಕೊನೆವರೆಗೂ ನಿಮಗೆ ಪರ್ಫೆಕ್ಟಾಗಿ ಉಳಿಯುತ್ತೆ. ಸೇಮ್ ಆಗಲೇ ನಿಮಗೆ ಹೇಳಿದ್ನಲ್ವ, ಜೇಬು 1/2 ಇಂಚು ಅಥವಾ 1/4 ಇಂಚಿನ 1/4 ಇಂಚಾದರೆ ತೀರಾ ಚಿಕ್ಕದಾಗುತ್ತೆ ಫ್ರೆಂಡ್ಸ್. ಇದು 1/2 ಇಂಚ್ ತೊಗೊಂಡು ಈ ಥರ 1 ಇಂಚಿಗೆ ಫೋಲ್ಡ್ ಮಾಡ್ಕೊಳ್ಳಿ. ನೋಡಿ 1 ಇಂಚಿಗೆ ಫೋಲ್ಡ್ ಮಾಡಿಕೊಂಡು ಸ್ಟಿಚ್ ಹಾಕೊಂಡ್ಬಿಟ್ಟಿದ್ದೀನಿ ದಂಡಿಯಲ್ಲಿ. ಫ್ರೆಂಡ್ಸ್ ನೋಡಿ ಈ ಥರ ಸೀದಾ ನೋಡಿ ಎರಡನ್ನೂ ಸ್ಟಿಚ್ ಹಾಕ್ಕೊಂಡಿದ್ದೀನಿ ಕರೆಕ್ಟಾಗಿ. ಇವಾಗ ಫ್ರೆಂಡ್ಸ್ ಒಂದ್ಸರಿ ನೋಡಿಕೊಂಡು ನೀಟಾಗಿ ಕಟ್ ಮಾಡ್ಕೊಳ್ಳಿ ಇದನ್ನು. ಯಾಕಂದರೆ ಸ್ಟಿಚಿಂಗಲ್ಲಿ ನಾವು ಫೋಲ್ಡ್ ಮಾಡುವಾಗ ಒಂಚೂರು ಹೆಚ್ಚು ಕಡಿಮೆ ಹಿಡಿದಿದ್ರು ಕೂಡ ಇವಾಗ ನಾವು ಕರೆಕ್ಟಾಗಿ ಕಟ್ ಮಾಡಿಕೊಂಡು ಮಾಡ್ಕೋಬೋದು. ಇವಾಗ ನಮ್ಗೆ ಕರೆಕ್ಟಾಗಿ ಸ್ಲೀವ್ ಎಷ್ಟು ಬರುತ್ತೆ ಅಂತ ನೋಡ್ಕೋಬೋದು ಫ್ರೆಂಡ್ಸ್. 6 ಇಂಚ್ ಆದರೂ ಸಾಕು ಫ್ರೆಂಡ್ಸ್. ಇದು 6.5 ಇದೆ. ಯಾಕಂದರೆ 1/4 ಇಂಚು ಸ್ಟಿಚಿಂಗಲ್ಲಿಗೆ ಹೋಗುತ್ತೆ, 1/2 ಇಂಚ್ ಹೋಗುತ್ತೆ ಫ್ರೆಂಡ್ಸ್. ಅದು ಇಲ್ಲಿ ಇನ್ನೊಂದು ಚೂರು ಕಟ್ ಮಾಡ್ಕೊತೀನಿ. ಕತ್ರಿ ಇದು ತುಂಬ ಅಧಿಕವಾಗಿಬಿಟ್ಟಿದೆ. ಬಟ್ಟೆ ಸ್ಟಿಚ್ ಮಾಡಬೇಕಂದ್ರೆ ಫ್ರೆಂಡ್ಸ್ ಕತ್ರಿಗಳು ಇವೆಲ್ಲ ಪರ್ಫೆಕ್ಟ್ ಆಗಿರಬೇಕು. ಫ್ರೆಂಡ್ಸ್ ಇಲ್ಲಿ ಮಧ್ಯಕ್ಕೊಂದು ಒಂಚೂರು ಕಟ್ ಮಾಡ್ಕೊಳ್ಳೋದನ್ನ, ಯಾಕಂದರೆ ಅದು ಶೋಲ್ಡರ್ ಮೇಲೆ ಬರಬೇಕು ಅಂತ ನಿಮಗೆ ಗೊತ್ತಿರಬೇಕು. ಫ್ರೆಂಡ್ಸ್ ಇನ್ನೊಂದು ಫ್ರಂಟ್ ಭಾಗನ ನಾನು ಇವಾಗ ಕಟ್ ಮಾಡ್ಕೊತೀನಿ, ಅದರಲ್ಲಿ ಕಟ್ ಮಾಡ್ಕೊಳ್ಳಲ್ಲ, ಇವಾಗ ಕಟ್ ಮಾಡ್ಕೊತೀನಿ. ಫ್ರೆಂಡ್ಸ್ ಕತ್ರಿ ಚೆನ್ನಾಗಿಲ್ಲ ಫ್ರೆಂಡ್ಸ್. ಇದೊಂದು ಹೊಲಿಯೋಣ ಅಂತ ಹೊಲಿತಾ ಇದ್ದೀನಿ ಇವಾಗ. ನೋಡಿ ಮುಂಭಾಗನ ಒಂದು 1/2 ಇಂಚು 3/4 ಇಂಚು ಕಡಿಮೆ ಬರಬೇಕದು. ನೋಡಿ ಇಲ್ಲಿ ಕೂಡ ಅಷ್ಟೇ ಮಧ್ಯಕ್ಕೆ ಹಿಡ್ಕೊಂಡು ಅದೇ ಥರನೇ ಒಂದು
ಒಂಚೂರು ಕಟ್ ಮಾಡ್ಕೊಳ್ಳಿ, ಹಂಗಾದ್ರೆ ನಿಮಗೆ ಸ್ಲೀವ್ ಪರ್ಫೆಕ್ಟಾಗಿ ಹಚ್ಚಕ್ಕೆ ಇದಾಗ್ಬಿಡುತ್ತೆ ಫ್ರೆಂಡ್ಸ್. ಇನ್ನೊಂದು ಇದನ್ನು ಮುಂಭಾಗ ಕಟ್ ಮಾಡ್ಕೊಂಡಿರೋದನ್ನು ನಾವು ಮುಂಭಾಗನೇ ಬರಬೇಕು, ಕಟ್ ಮಾಡ್ಕೋದೇ ಇರೋದನ್ನು ಬ್ಯಾಕ್ ಬರಬೇಕು, ಹಿಂದೆ ಬರಬೇಕು. ಅದನ್ನ ಸಮವಾಗಿ ನೋಡಿಕೊಂಡು ನೀಟಾಗಿ ಕಟ್ ಮಾಡ್ಕೊಳ್ಳಿ ಫ್ರೆಂಡ್ಸ್. ನಾನು ಸೆಲ್ಟಲ್ಲಿ ಹಿಂಭಾಗ ನಾನು ಮೊದಲೇ ಕಟ್ಟಿಂಗ್ಸ್ ಎಲ್ಲ ಕಟ್ ಮಾಡ್ಕೊಂಡಿರ್ತೀನಿ, ಹಾಗಾಗಿ ಫ್ರೆಂಡ್ಸ್ ಇದನ್ನು ಸೀದಾ ಕಟ್ ಮಾಡ್ಕೋಬೇಕು ಒಂದ್ಸರಿ ನೋಡಿಕೊಂಡು ಫ್ರೆಂಡ್ಸ್. ನಮ್ಮ ಸ್ಲೀವ್ಗೆ ಇದು ಕರೆಕ್ಟಾಗಿ ಆಗುತ್ತಾ ಅಂತ ಒಂದ್ಸರಿ ನೋಡ್ಕೋಬೇಕು ನಿಮಗೆ ಫ್ರೆಂಡ್ಸ್. ಇಲ್ಲಿ ಮಾರ್ಕ್ ಹಾಕಿರ್ತೀವಲ್ವ, ಒಂಚೂರು ಕಟ್ ಮಾಡ್ಕೊಂಡಿರ್ತೀವಲ್ವ, ಅಲ್ಲಿಗೆ ಮತ್ತು ಸ್ಲೀವು ಮತ್ತು ಶೋಲ್ಡರ್ನ ನಾವು ಒಂದ್ಸರಿ ಅಳತೆ ಮಾಡ್ಕೊಂಡು ನೋಡ್ಕೋಬೇಕು. ಅದನ್ನ ಹಿಡ್ಕೊಂಡು ಅದ್ರ ಮೇಲೆ ಸ್ಲೀವ್ ಬಟ್ಟೆನ ಹಿಡ್ಕೊಂಡು ನಾನು ನೋಡಬೇಕು ಕರೆಕ್ಟಾಗಿ ಆಗುತ್ತಾ, ಹೆಚ್ಚಾಗುತ್ತಾ ಅಂತ. ಹೆಚ್ಚಾದರೆ ಫ್ರೆಂಡ್ಸ್ ಕಟ್ ಮಾಡ್ಕೋಬೇಕು, ಕಡಿಮೆ ಅಂತೂ ಆಗೋಲ್ಲ ಫ್ರೆಂಡ್ಸ್, ಎಕ್ಸ್ಟ್ರಾನೇ ಬರುತ್ತೆ. ಹಂಗೆ ಕಡಿಮೆ ಬಂದರೆ ಫ್ರೆಂಡ್ಸ್ ಮತ್ತೆ ಬಟ್ಟೆ ಅಟ್ಯಾಚ್ ಮಾಡ್ಕೋಬೇಕಾಗುತ್ತೆ ಫ್ರೆಂಡ್ಸ್. ನೋಡಿ, ಒಂದು 1/4 ಇಂಚು ಅಷ್ಟು ಎಕ್ಸ್ಟ್ರಾ ಆಗಿದೆ, ಏನೂ ತೊಂದರೆ ಇಲ್ಲ. ಇಷ್ಟ ಆದರೆ ಇದೆಷ್ಟಿದೆ ಫ್ರೆಂಡ್ಸ್, ಇಷ್ಟೇ. ನಾನು ಇವಾಗ ಸ್ಟಿಚ್ ಹಾಕೊತೀನಿ ಫ್ರೆಂಡ್ಸ್. ನೋಡಿ, ಇದನ್ನು ಸ್ಲೀವ್ ಅಟ್ಯಾಚ್ ಮಾಡ್ಕೊಂಡಿದ್ದೀನಿ, ಇದಕ್ಕೂ ಡಬಲ್ ಸ್ಟಿಚ್ ಹಾಕ್ಕೊಂಡಿದ್ದೀನಿ ಫ್ರೆಂಡ್ಸ್. ಯಾವುದೇ ಸ್ಲೀವ್ ಅಟ್ಯಾಚ್ ಮಾಡಿದರೂ ಕೂಡ ನೀವು ಡಬಲ್ ಸ್ಟಿಚ್ಚನ್ನ ಹಾಕ್ಕೋಬೇಕು. ಯಾವುದೇ ಕಾರಣಕ್ಕೂ ಫ್ರೆಂಡ್ಸ್ ಸ್ಲೀವ್ ಅಟ್ಯಾಚ್ ಮಾಡಬೇಕಂದ್ರೆ ನೀವು ಬ್ಲೌಸ್ಗಾಗಿರ್ಬೋದು ಮತ್ತು ಡ್ರೆಸ್ಸಿಗಾಗಿರ್ಬೋದು ಯಾವುದಕ್ಕಾಗಿರ್ಬೋದು ಇದನ್ನು ಎಳೀಬಾರ್ದು, ಸ್ಲೀವ್ನ ಎಳೀಬಾರ್ದು. ಎಳೆಯೋದ್ರಿಂದ ನಮಗೆ ಸ್ಲೀವ್ ಪರ್ಫೆಕ್ಟಾಗಿ ಕಾಣಿಸಲ್ಲ. ನೋಡಿ ಫ್ರೆಂಡ್ಸ್, ಇದು ಕೂಡ ಪರ್ಫೆಕ್ಟ್ ಆಯಿತು ಸ್ಲೀವು ನೋಡಿ. ಮತ್ತು ಇದು ಕೂಡ ಅಟ್ಯಾಚ್ ಮಾಡ್ಕೊಂಡಿದ್ದೀನಿ ಇವಾಗ ನೋಡಿ ಫ್ರೆಂಡ್ಸ್. ಇದಾಯಿತು. ಇವಾಗ ಇದೆರಡು ಸೇರಿ ಅಟ್ಯಾಚ್ ಮಾಡೋಣ ಫ್ರೆಂಡ್ಸ್. ಇವಾಗ ಅಟ್ಯಾಚ್ ಮಾಡ್ಕೊಳ್ಳೋದು ಹೆಂಗೆ ಅಂದರೆ ಫ್ರೆಂಡ್ಸ್, ಇಲ್ಲಿಂದ ನಾವು ಸ್ಲೀವ್ನ ಜೋಡಿಸ್ಕೊಂಡು ಫ್ರೆಂಡ್ಸ್ ನೋಡಿ, ಇಲ್ಲಿಂದ ಕರೆಕ್ಟಾಗಿರ್ಬೇಕು ನಮಗೆ. ನೋಡಿ, ಇಲ್ಲಿಂದ ಕಂಕ್ಳಲ್ಲಿ ಸ್ಟಿಚ್ಚೇನೋ ಹಾಕಿರ್ತೀವಲ್ವ, ಅದನ್ನು ಎರಡು ಸಮವಾಗಿ ಬರಬೇಕು ಫ್ರೆಂಡ್ಸ್. ಎರಡು ಸಮವಾಗಿ ಬಂದರೆ ಅಲ್ಲಿ ಸ್ಟಿಚ್ಚಿಂಗಿನ ಬಟ್ಟೆ ನಿಮಗೆ ಕರೆಕ್ಟ್ ಇದೆ ಅಂತ ಅರ್ಥ. ಮೈ ಮೇಲೂ ಕೂಡ ಅಷ್ಟೇ ಪರ್ಫೆಕ್ಟಾಗಿ ಕೂತ್ಕೊಳ್ಳುತ್ತೆ ಫ್ರೆಂಡ್ಸ್. ನಾನು ನೋಡ್ತಾ ಇರ್ಬೋದು ನೀವು ನೋಡಿ, ಈ ಕಡೆಯೂ ಅಲ್ಲೇ ಇದೆ, ಈ ಕಡೆ ಕೂಡ ಅಲ್ಲೇ ಇದೆ, ಎರಡು ಸೇಮ್ ಆಗಿದೆ ನೋಡಿ, ಯಾವುದು ದೂರ ಇಲ್ಲ. ಅಕಸ್ಮಾತ್ ಇಲ್ಲಿ ಏನಾದರೂ ಗ್ಯಾಪ್ ಬಂದರೆ, ಬಟ್ಟೆ ಹೆಚ್ಚು ಕಡಿಮೆ ಬಂದರೆ ಕೂಡ ನಾವು ಮೇಲಲ್ಲಿ ಸರಿ ಮಾಡ್ಕೋಬೋದು ಫ್ರೆಂಡ್ಸ್. ನೋಡಿ, ಹಿಂಗೆ ಎಳೆದು ಹಿಡ್ಕೋಬೇಕು ಫ್ರೆಂಡ್ಸ್. ಇದು ನೋಡಿ ಫ್ರೆಂಡ್ಸ್, ಇಲ್ಲಿ ಕೂಡ ಸಮವಾಗಿ ಬರಬೇಕು ನೋಡಿ, ಇಲ್ಲಿಂದ ಇಲ್ಲಿವರೆಗೂ ಸಮವಾಗಿ ಬರಬೇಕು. ಅದನ್ನ ನೋಡಿಕೊಂಡು ಫ್ರೆಂಡ್ಸ್, ಅಕಸ್ಮಾತ್ ನಿಮ್ಮ ಹತ್ರ ಏನಾದರೂ ಒಂಚೂರು ಹೆಚ್ಚು ಕಡಿಮೆ ಇತ್ತು ಅಂದರೆ ಇಲ್ಲಿಂದ ಈ ಯಾವುದು ಹೆಚ್ಚಿದೆಯೋ ನೋಡಿಕೊಂಡು, ಇಲ್ಲಿ ಕಂಕ್ಳಲ್ಲಿ ನಾವು ಸ್ಟಿಚಿಂಗ್ ಹಾಕಿರ್ತೀವಲ್ವ, ಈ ಥರನೇ ನಾವು ಒಂದು 1/4 ಇಂಚು ಜಾಸ್ತಿ ಇತ್ತಂದರೆ 1/2 ಇಂಚನ್ನ ಇಟ್ಕೊಂಡು ಎರಡು ಸಮವಾಗಿ ಮಾಡ್ಕೋಬೇಕು ಫ್ರೆಂಡ್ಸ್. ಇಲ್ಲಿ ಏನಂದರೆ ನೀವು ಸ್ಲೀವ್ ಅಳತೆನ ಬಟ್ಟೆ ಹಂಗೆ ಇದ್ದರೆ ಸೆಲ್ಟ್ ಇದ್ದರೆ ಫ್ರೆಂಡ್ಸ್, ಸೆಲ್ಟ್ ಅಳತೆನ ನೋಡ್ಕೋಬೋದು. ಅಕಸ್ಮಾತ್ ಬಾಡಿ ಮೆಜರ್ಮೆಂಟ್ ತೊಗೊಂಡಿದ್ರೆ ನೀವು ಬಾಡಿ ಮೆಜರ್ಮೆಂಟ್ ಕೂಡ ನೋಡಿಕೊಂಡು ಫ್ರೆಂಡ್ಸ್. ಇದೇನು ಸ್ಲೀವ್ ಥರ 1/2 ಇಂಚು 1 ಇಂಚು ಗ್ಯಾಪ್ ಇಟ್ಕೊಂಡು ಏನು ಸ್ಟಿಚಿಂಗ್ ಹಾಕೋ ಅವಶ್ಯಕತೆ ಇಲ್ಲ ಫ್ರೆಂಡ್ಸ್, ಹಂಗೆ ಹಾಕ್ಬೋದು ನೋಡಿ. ನಾನು ಒಂದು 4 ಇಂಚಿಗೆ ಮಾರ್ಕ್ ಹಾಕ್ಕೊಂಡು ಫ್ರೆಂಡ್ಸ್ ಸ್ಟಿಚ್ ಹಾಕ್ತಾಯಿದ್ದೀನಿ ಇವಾಗ. ಇನ್ನೊಂದು ಚೆಸ್ಟನ್ನ ನೋಡಿಕೊಂಡು ಕೂಡ ನೀವು ಅದೇ ರೀತಿ ಇವಾಗ ಹೆಂಗೆ ಅಲ್ಲಿ ಮಾರ್ಕ್ ಹಾಕ್ಕೊಂಡಿದ್ದೀವೋ ಹಂಗೆ. ಮತ್ತು ಕಂಕ್ಳಲ್ಲಿ ಕೂಡ ಅಷ್ಟೇ ಫ್ರೆಂಡ್ಸ್, ಇದು ಜಾಸ್ತಿ ಬಟ್ಟೆನ 2 ಇಂಚು 3 ಇಂಚು ಎಕ್ಸ್ಟ್ರಾ ಏನೂ ಬೇಡಂಗಿಲ್ಲ. ಸೆಲ್ಟ್ ಇದು ಬ್ಲೌಸ್ ಪೀಸ್ ಅಲ್ಲ, ಹಾಗಾಗಿ ಫ್ರೆಂಡ್ಸ್ 1/2 ಇಂಚು ಬಿಟ್ಟರು ಒಳ್ಳೆಯದು. ಅಕಸ್ಮಾತ್ 1 ಇಂಚು ಬಿಟ್ಟರು ಕೂಡ ಒಳ್ಳೆಯದೇ ಫ್ರೆಂಡ್ಸ್, ತುಂಬ ಜಾಸ್ತಿ ಏನು ಬೇಡ ತೀರಾ, ಅದು ಚೆನ್ನಾಗಿರಲ್ಲ. ಕಂಕ್ಳಲ್ಲಿ ಕೂಡ ಅಷ್ಟೇ ಫ್ರೆಂಡ್ಸ್, 1/2 ಇಂಚು ಬಟ್ಟೆನ ಬಿಟ್ಟಿರಬೇಕು ನೋಡಿ ಫ್ರೆಂಡ್ಸ್. ಇಲ್ಲಿ ಕಾಣಿಸ್ತಾ ಇದೆ ನಿಮಗೆ ನೋಡಿ. ನಾವು ಇಲ್ಲಿ ಚೆಸ್ಟಲ್ಲಿ ಕೂಡ ಅಷ್ಟೇ ನಾವು ಬಾಡಿ ಮೆಜರ್ಮೆಂಟ್ನ ಎಷ್ಟು ತೊಗೊಂಡಿದ್ದೀನಿ, ನನಗೆ ತಳತೆನ ಕರೆಕ್ಟು 8.5 ಇಂಚ್ ತೊಗೊತಾ ಇದ್ದೀನಿ. ಯಾಕಂದರೆ ಫ್ರೆಂಡ್ಸ್ ಬೆಳೀತಾ ಮಕ್ಕಳು ದೊಡ್ಡವರಾಗಿಬಿಡ್ತಾರೆ. ಹೋದ ವರ್ಷ ನನಗೆ ಈ ವರ್ಷ ಬರಲ್ಲ, ತುಂಬ ಟೈಟ್ ಆಗ್ತವೆ, ಮೇಲೆ ಆಗ್ತವೆ. ಫ್ರೆಂಡ್ಸ್ ಒಂದು ಸ್ಟಿಚ್ ಹಾಕ್ಕೊಂಡಿದ್ದೀನಿ, 1 ಇಂಚ್ ನಾನು ಬಟ್ಟೆನ ಬಿಟ್ಟಿದ್ದೀನಿ. ಇದರಲ್ಲಿ ಫ್ರೆಂಡ್ಸ್ ನಾನು ಎಷ್ಟು ಬಟ್ಟೆನ ಅಂಗಿಯಲ್ಲೇ ಬಿಟ್ಟಿರಲ್ಲ, ಕಟ್ ಮಾಡ್ಕೊತೀನಿ, ಯಾಕಂದರೆ ಚೆನ್ನಾಗಿ ಕಾಣಿಸಲ್ಲ ಅದು ಫ್ರೆಂಡ್ಸ್. ನಾನು ಇದ್ರ ಮೇಲೆ ಇನ್ನೊಂದು ಸ್ಟಿಚ್ ಹಾಕ್ಕೊತೀನಿ ಪರ್ಫೆಕ್ಟಾಗಿ ಫ್ರೆಂಡ್ಸ್. 2 ಸ್ಟಿಚ್ಚು ಸಾಕು, ಬೇಕಂದರೆ ನೀವು ಇನ್ನೂ ಹಾಕ್ಕೋಬೇಕಂದ್ರೆ ಹಾಕ್ಕೋಬೋದು ಫ್ರೆಂಡ್ಸ್, ನಿಮ್ಮ ಇಷ್ಟ ಅದು. ನೋಡಿ, ಈ ಕಡೆನೂ ಮತ್ತು ಈ ಕಡೆನೂ ಎರಡು ಪರ್ಫೆಕ್ಟಾಗಿ ಅಟ್ಯಾಚ್ ಮಾಡ್ಕೊಂಡಿದ್ದೀನಿ ಫ್ರೆಂಡ್ಸ್. ಇನ್ನೊಂದು ಏನಂದರೆ ಇಲ್ಲಿ ಕೂಡ ನಾವು ಮುಂಭಾಗನ ನಿಮಗೆ ಕಟ್ಟಿಂಗಲ್ಲಿ ನಾನು ಹೇಳಿದ್ದೀನಿ ಪರ್ಫೆಕ್ಟಾಗಿ
ಇದನ್ನು ಯಾವ ರೀತಿ ಬರುತ್ತೆ ಅಂತ. ಕೆಲವೊಂದು ಸೆಲ್ಟಲ್ಲಿ ಫ್ರೆಂಡ್ಸ್ ಈ ಥರ ಉಕ್ಸ್ಪಟ್ಟಿ ಇದನ್ನು ಮೇಲೆ ಬರೋದನ್ನ ಇದನ್ನು ಕರೆಕ್ಟಾಗಿ ನೋಡಿದರೆ ಒಂದು ಹೆಚ್ಚು ಬರುತ್ತೆ, ಒಂದು ಕಡಿಮೆ ಬರುತ್ತೆ. ಅದನ್ನು ನಮಗೆ ಎರಡೂ ಕರೆಕ್ಟಾಗಿ ಬರಬೇಕಂದ್ರೆ ಫ್ರೆಂಡ್ಸ್ ನಾವು ಹಿಂಭಾಗನ 1 ಇಂಚು ಕಡಿಮೆ ತೊಗೋಬೇಕು. ಅದು ಕಟ್ಟಿಂಗಲ್ಲಿ ನಿಮ್ಗೆ ಹೇಳಿದ್ದೀನಿ. ನೋಡ್ಕೊಂಡಿಲ್ಲ ಡೌಟ್ ಇತ್ತಂದರೆ ಫ್ರೆಂಡ್ಸು ಅಲ್ಲಿ ಸ್ಕ್ರೀನ್ ಮೇಲೆ ಲಿಂಕ್ ಕಳಿಸ್ತೀನಿ, ದಯವಿಟ್ಟು ನೋಡಿಕೊಂಡ್ರೆ ಕರೆಕ್ಟಾಗಿಬಿಡುತ್ತೆ. ಜಗ್ಗಿದ್ರೆ ಫ್ರೆಂಡ್ಸ್ ಇನ್ನೂ ಓಪನ್ ಆಗುತ್ತೆ. ಫ್ರೆಂಡ್ಸ್ ಇವಾಗ ನೋಡಿ ಶೋಲ್ಡರ್ ಕೂಡ ಪರ್ಫೆಕ್ಟಾಗಿ ಕಾಣಿಸುತ್ತೆ. ಪ್ರತಿಯೊಂದು ಶರ್ಟಿಗೂ ನೀವು ಶೋಲ್ಡರು ಕೆಲವೊಬ್ಬರು ಹೊಲಿತಾರೆ ಫ್ರೆಂಡ್ಸ್. ನಾನು ತುಂಬ ವೀಡಿಯೋಸ್ ನೋಡಿದ್ದೀನಿ, ತುಂಬ ಜನರನ್ನು ನೋಡಿದ್ದೀನಿ ಫ್ರೆಂಡ್ಸ್. ಏನಂದರೆ ಇದು ಶೋಲ್ಡರ್ ಇಲ್ಲದೇ ಸೆಲ್ಟ್ ಅಟ್ಯಾಚ್ ಮಾಡಿ ಹೊಲಿತಾರೆ. ಬಟ್ ಕೆಲವೊಂದು ರೆಡಿಮೇಡ್ ಸೆಲ್ಟುಗಳು ಕೂಡ ಹಂಗೆ ಬಂದಿದ್ದಾವೆ. ಆದಷ್ಟು ಶೋಲ್ಡರ್ ಹಾಕಿ ಹೊಲಿಯೋಕ್ಕೆ ಟ್ರೈ ಮಾಡಿ, ತುಂಬ ನೀಟಾಗಿ ಬಂದಿರುತ್ತೆ ಫ್ರೆಂಡ್ಸ್. ಒಂದ್ಸರಿ ನಾವು ಉದ್ದ ಅಳತೆ ನೋಡಿಕೊಂಡು ಈ ಬಟ್ಟೆನ ಕೆಳಗಡೆ ಫೋಲ್ಡ್ ಮಾಡ್ಕೋಬೇಕು ಫ್ರೆಂಡ್ಸ್. ಇದು ನೋಡಿ ಇಲ್ಲಿ ಕೂಡ ಅಷ್ಟೇ ಮಾರ್ಕ್ ಹಾಕಿದ್ದೀನಿ ನಾನು, 1.5 ಇಂಚು ಎಕ್ಸ್ಟ್ರಾ ತೊಗೊಂಡಿದ್ದೀನಿ ಫ್ರೆಂಡ್ಸ್. ಇದನ್ನು ನೋಡಿ ಒಳಗಡೆ 1/2 ಇಂಚು ಬಿಟ್ಟಿದ್ದು. ನಾನು ತೊಗೊಳ್ತಾ ಇರೋದು 1 ಇಂಚ್ ಮಾತ್ರ ಒಳಗಡೆ ಮಾಡ್ತಾ ಇರೋದು. ಒಳಗಡೆ ಫ್ರೆಂಡ್ಸ್ ನಾನು 1/2 ಇಂಚ್ ಒಳಗೆ ತೊಗೊಂಡಿದ್ದೀನಿ, ಮೇಲಿಂಚು 1 ಇಂಚ್ ತೊಗೊಂಡಿದ್ದೀನಿ. ನಿಮಗೆ ಡೌಟ್ ಇದ್ದರೆ ತೋರಿಸ್ತೀನಿ ಫ್ರೆಂಡ್ಸ್. ನೋಡಿ ಕರೆಕ್ಟಾಗಿ 1 ಇಂಚ್ ಇದೆ ನೋಡಿ, ಕರೆಕ್ಟಾಗಿ 1 ಇಂಚಿಗೆ ನಾನು ಫೋಲ್ಡ್ ಮಾಡ್ಕೊಂಡಿರೋದು ಫ್ರೆಂಡ್ಸ್. ಇವಾಗ ಸುತ್ತ ಫೋಲ್ಡ್ ಮಾಡ್ಕೋಬೇಕು. ಕೆಲವೊಬ್ಬರು ಬೇರೆ ಥರ ಸೆಲ್ಟನ್ನ ಇನ್ನೊಂದು ಥರನೂ ಫೋಲ್ಡ್ ಮಾಡ್ತಾರೆ ಫ್ರೆಂಡ್ಸ್. ಈ ಥರನೇ ತುಂಬ ಈಸಿ ಇರುತ್ತೆ. ಆಲ್ಮೋಸ್ಟು ಈ ಸೆಲ್ಟ್ಗಳಿಗೆಲ್ಲ ಇದೇ ಥರನೇ ಹೊಲಿಯೋದು. ನಾನು ಇದೇ ಥರನೇ ಜಾಸ್ತಿ ಹೊಲಿದಿರೋದು ಫ್ರೆಂಡ್ಸ್. ನಾನು ಯಾವ ಥರ ಹೊಲಿದಿದ್ದೀನೋ ಅದೇ ಥರ ನಿಮಗೂ ತೋರಿಸ್ತಾ ಇರೋದು ಫ್ರೆಂಡ್ಸ್. ಇದನ್ನು ಜಗ್ಗಿ ಹಿಡ್ಕೊಳಕ್ಕೆ ಹೋಗಬೇಡಿ, ಹಾಗಾಗಿ ಲೂಸ್ ಬಿಟ್ಕೊಂಡೆ ಫೋಲ್ಡ್ ಮಾಡ್ಕೊಳ್ಳಿ. ಫ್ರೆಂಡ್ಸ್ ನೋಡಿ ಈ ಕಡೆಯಿಂದ ಎಷ್ಟು ಫೋಲ್ಡ್ ಮಾಡಿದ್ದೀವೋ ನಾವು ಅದೇ ಥರನೇ ಕರೆಕ್ಟಾಗಿ ಅಲ್ಲಿ ಕೂಡ ಹಂಗಷ್ಟೇ ಇರಬೇಕು ನೋಡಿ. ಇಲ್ಲಿ ಕಾಲರಿಂದ ಮೇಲ್ಗಡೆಯಿಂದ ಕೆಳಗವರೆಗೂ ನೀವು ಕರೆಕ್ಟಾಗಿ 2 ಸಮವಾಗಿ ಜೋಡಿಸ್ಕೊಂಡು ಇಲ್ಲಿ ಹಂಗಿದ್ರೆ ಪರ್ಫೆಕ್ಟಾಗಿ ಗೊತ್ತಾಗ್ಬಿಡುತ್ತೆ ನಿಮಗೆ. ಫ್ರೆಂಡ್ಸ್ ಇದು ಇಲ್ಲಿವರೆಗೂ ಇದೆ, ನಾವು ಇಲ್ಲಿವರೆಗೂ ಫೋಲ್ಡ್ ಮಾಡ್ಕೋಬೇಕಂತ ನಿಮ್ಗೆ ಗೊತ್ತಾಗ್ಬಿಡುತ್ತೆ. ನಿಮ್ಗೆ ಹಂಗೂ ಗೊತ್ತಾಗಲಿಲ್ಲ ಅಂದರೆ ಫ್ರೆಂಡ್ಸ್ ಇದನ್ನು ಏನು ಮಾಡಿ ಅಂದರೆ ಒಂದು ಮಾರ್ಕ್ ಹಾಕ್ಕೊಂಬಿಡಿ. ಮಾರ್ಕ್ ಹಾಕ್ಕೊಂಡ್ರೆ ಇನ್ನೂ ಪರ್ಫೆಕ್ಟಾಗಿ ಗೊತ್ತಾಗ್ಬಿಡುತ್ತೆ. ಮಾರ್ಕ್ ಹಾಕ್ಕೊಂಡ್ರೆ ಇನ್ನೂ ಪರ್ಫೆಕ್ಟಾಗಿ ಆಗ್ತದೆ. ನೋಡಿ 2 ಸಮವಾಗಿ ಹಿಡ್ಕೊಂಡು ನೋಡಿ ಇಲ್ಲಿ ಕೂಡ ಸಮವಾಗೇ ಇದೆ, ಇಲ್ಲಿ ಕೂಡ ಸಮವಾಗೇ ಇದೆ ಫ್ರೆಂಡ್ಸ್. ನೋಡಿ ಸೆಲ್ಟ್ ಹೊಲಿಯೋದು ತುಂಬಾ ಈಸಿ ಫ್ರೆಂಡ್ಸ್. ತುಂಬ ಕಷ್ಟ ಅಂತ ಹೇಳ್ತಾರೆ, ತುಂಬ ಈಸಿ ಇದೆ ಫ್ರೆಂಡ್ಸ್. ನೋಡಿ ಇವಾಗ ಶರ್ಟ್ ಫುಲ್ ಕಂಪ್ಲೀಟ್ ರೆಡಿ ಆಯಿತು. ಇವಾಗ ಏನು ಬ್ಯಾಲೆನ್ಸ್ ಉಳ್ಕೊಂಡಿದೆ ಅಂತ ಫ್ರೆಂಡ್ಸ್, ಕಾಲರ್ ಐರನ್ ಮಾಡಿಕೊಂಡು ಅಟ್ಯಾಚ್ ಮಾಡಬೇಕು ಫ್ರೆಂಡ್ಸ್. ಕಾಲರ್ದು ನಾನು ನೆಕ್ಸ್ಟ್ ವೀಡಿಯೋದಲ್ಲಿ ಹಾಕ್ತೀನಿ, ಸಪ್ರೇಟ್ ವೀಡಿಯೋ ಇದೆ ಅದು. ಆಲ್ಮೋಸ್ಟ್ ಇನ್ನೊಂದು ಮೊದಲು ವೀಡಿಯೋಸ್ ಹಾಕಿದ್ದೀನಿ ಫ್ರೆಂಡ್ಸ್, ನೋಡಿಲ್ಲ ಅಂದರೆ ನೋಡ್ಕೊಳ್ಳಿ ಫ್ರೆಂಡ್ಸ್. ನೋಡಿ ಈ ಸೆಲ್ಟಿನ ವೀಡಿಯೋಸು ಈ ಥರ ಇತ್ತು. ಇಲ್ಲಿವರೆಗೂ ಯಾರ್ಯಾರು ನೋಡ್ತಾ ಇದ್ದೀರಾ ಅವ್ರಿಗೆಲ್ಲರಿಗೆ ತುಂಬ ಧನ್ಯವಾದಗಳು ಫ್ರೆಂಡ್ಸ್. ಇವಾಗ ಮತ್ತು ನೆಕ್ಸ್ಟ್ ವೀಡಿಯೋದಲ್ಲಿ ನೆಕ್ಸ್ಟ್ ಬ್ಲೌಸು ಮತ್ತು ಕಟ್ಟಿಂಗ್ ಜೊತೆ ಸಿಗ್ತೀನಿ. ಅಲ್ಲಿವರೆಗೂ ಟೇಕ್ ಕೇರ್, ಬಾಯ್ ಫ್ರೆಂಡ್ಸ್. ನೋಡಿ ಈ ಸೆಲ್ಟ್ ವೀಡಿಯೋ ನಿಮ್ಗೆ ಇಷ್ಟ ಆದರೆ ದಯವಿಟ್ಟು ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ ಫ್ರೆಂಡ್ಸ್. ಏನಾದರೂ ಡೌಟ್ ಇದ್ದರೆ ಕೇಳಿ. ನನಗೆ ತಿಳಿದಿರೋ ಪ್ರಕಾರ ನನಗೆ ಎಷ್ಟು ಗೊತ್ತಿದೆಯೋ ಅಷ್ಟು ನಿಮಗೆ ಖಂಡಿತ ಹೇಳ್ತೀನಿ ಫ್ರೆಂಡ್ಸ್. ನೋಡಿ ಈ ಥರ ಜೇಬು ಗಿಬು ಎಲ್ಲ ಪರ್ಫೆಕ್ಟ್ ಆಗಿದೆ ಫ್ರೆಂಡ್ಸ್. ಇದು